ಕೇಳ್ತೀರ ಅಂತ ಹೇಳಿ ಮುಗಿದೋಯ್ತಲ್ಲ. ನಿಮ್ಗೇನ್ ತೊಂದ್ರೆ? ಅವ್ರ ಮಗ ತಾನು ತಿಳಿದಿದ್ದು ಹೇಳಿದ. ನಾನು ನಮ್ಮ ಒಂದೇ ಹೇಳ್ತೀನಲ್ಲ, ಯಾ ಯತೀಂದ್ರು ಇಂಪಾರ್ಟೆಂಟ್ ಅಲ್ಲ, MB ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವ್ರು ಸ್ವತಃ ಹೇಳಿದಾರ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ? ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ಸಂಬಂಧ ಸಂಸದ ತೇಜಸ್ವಿ ಸೂರ್ಯ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ದಾರೆ. ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಂವಾದದ ವೇಳೆ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ದರ ಏರಿಕೆ ನಡೆಯನ್ನ ವಿಭಿನ್ನವಾಗಿ ಖಂಡಿಸಿದ್ರು. ಫೇರ್ ಹೈಕ್ ಬೇಡ ಅಂತ ಬರೆದಿರೋ ಟಿ ಶರ್ಟ್ ಧರಿಸಿ ಬಂದು ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ರು. ಸಂಸದ ತೇಜಸ್ವಿ ಸೂರ್ಯಗೆ ಶಾಸಕ CK ರಾಮಮೂರ್ತಿ ಸಾಥ್ ನೀಡಿದ್ದು, ದರ ನಿಗದಿ ಸಮಿತಿ ಪುನರ್ ರಚಿಸುವಂತೆ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ರು. ಈ ವೇಳೆ ಮೆಟ್ರೋ ಟಿಕೆಟ್ ದರ ಏರಿಕೆಯಿಂದ ಕಷ್ಟ ಆಗ್ತಿದೆ ಅಂತ ಪ್ರಯಾಣಿಕರು ತಮ್ಮ ಅಳಲು ತೋಡಿಕೊಂಡ್ರು. ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, the officials were of the view that fare should be revised annually by having an annual automatic fare revision formula. ಆಟೋಮ್ಯಾಟಿಕ್ ಫೇರ್ ಫಿಕ್ಸೇಷನ್ ಫಾರ್ಮುಲಾ. ರೂಮ್ ರೆಂಟ್ ಕಟ್ಟಿ ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, the officials were of the view that fare should be revised annually by having an annual automatic fare revision formula. ಆಟೋಮ್ಯಾಟಿಕ್ ಫೇರ್ ಫಿಕ್ಸೇಷನ್ ಫಾರ್ಮುಲಾ. ರೂಮ್ ಇನ್ನು ಮೆಟ್ರೋ ಟಿಕೆಟ್ ದರ ಜಟಾಪಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮೆಟ್ರೋ ದರದ ಬಗ್ಗೆ ಪದೇ ಪದೇ ಗೊಂದಲ ಆಗುತ್ತೆ ಎಂದಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಮಾಡುವ ನಿರ್ಧಾರ. ದರ ನಿಗದಿ ಸಮಿತಿಗೆ ಸ್ವಾಯತ್ತತೆ ಕೊಡಲಾಗಿದೆ, ಹಾಗಾಗಿ ರಾಜ್ಯ ನಿಯಂತ್ರಣ ಮಾಡೋದು ಕಷ್ಟ ಅಂತ ಹೇಳಿದ್ರು. ಬೇರೆ ದರ ನಿಗದಿ ಸಮಿತಿ ಮಾಡಬಹುದು, ಆದರೆ ಆ ಸಮಿತಿಗೂ ಕೇಂದ್ರದಿಂದ ನಿದರ್ಶನ ಬರುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇದು ಯಾವಾಗಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟಾನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದ್ರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು, ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ಗೊಂದಲ ವಿಚಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ನಮ್ಮ ಮೇಲೆ ಗೂಬೆ ಕೂರಿಸೋಕೆ ನೋಡ್ತಾ ಇದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಈಗ ನಿಜಾಂಶ ಬಯಲಾಗಿದೆ. ಮೆಟ್ರೋ ದರ ಪರಿಷ್ಕರಣೆ ಮಾಡೋದು ಕೇಂದ್ರ ಸರ್ಕಾರ. CM ಕೂಡ ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ. ದರ ಪರಿಷ್ಕರಣೆ ಕಮಿಟಿ ಮಾಡಿ ಎಂದಿದ್ದಾರೆ ಎಂದು ಕಲಬುರಗಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಗೆ ಪತಿ ಕೈಕೊಟ್ಟು ಹೋಗಿದ್ದ ಗಂಡ ಶಶಿಕುಮಾರ್ ಮನೆಯ ಟೆರೆಸ್ ಮೇಲೆ ಮಗು ಜೊತೆ ಪತ್ನಿ ವಾಸವಾಗಿದ್ದ ರೂಮ್ ಖಾಲಿ ಮಾಡುವಂತೆ ಪತಿಯ ಕುಟುಂಬಸ್ಥರು ಗಲಾಟೆ ಮಾಡಿರೋ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದಲ್ಲಿ ನಡೆದಿದೆ. ಮಹಿಳೆ ವಾಸವಿದ್ದ ರೂಮ್ಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ರೂಮ್ ಮೇಲ್ಛಾವಣಿಗೆ ಹಾಕಿದ್ದಂತಹ ಸಿಮೆಂಟ್ ಶೀಟ್ಗಳನ್ನು ಕಿತ್ತೊಗೆದಿದ್ದಾರೆ ಅಂತ ಅರ್ಪಿತಾ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಅರ್ಪಿತಾ ಆರೋಪ ಮಾಡಿದ್ದು, ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ಕೋರ್ಟ್ ಮೆಟ್ಟಿಲೇರಿರುವ ಅರ್ಪಿತಾ ನ್ಯಾಯ ಸಿಗೋವರೆಗೂ ಸೂರು ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಗಂಡ ಈಗ ಬಂದ್ಬಿಡ್ತಾರೆ. ಗಂಡಂದ ಮನೆ ಅಯ್ಯೋ ನಮ್ಮಪ್ಪ ಅಯ್ಯೋ ಏನ್ ಓ ನೀನ್ ಹೆಂಗ್ ಬಡ್ಕೊಂಡ್ ಸಾಯ್ತಿರೋದು ಅಂತ
ಹಾ ಹ್ಞೂ ತಡಿ ಹಾ ಮೂರ್ನು ಬಿಟ್ಟು ನಿಂತಿದ್ದೀರಲ್ಲ ನಿಂತ್ಕೊಳ್ಳಿ ನನ್ಗೇನು ಎಲ್ಲಾರ್ ಗಡ್ಬಿರು ನಿಂತಕ್ಕಿತ್ತ ಇಲ್ವ ನಮ್ತವ ಗೊತ್ತಾರ ನಿಂತಕ್ಕೆಲ್ಲವ ಅದಕ್ಕೆ ನಿಂತ ನನ್ ಗಂಡ ಬತಾವ ಅಂದ್ಕನು ಥೇಟ್ ಸಿನಿಮಾ ರೀತಿಯಲ್ಲೇ ಕಲ್ಯಾಣ ಮಂಟಪದಲ್ಲಿ ಮದುವೆಯೊಂದು ನಿಂತು ಹೋದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಕುಣಿಗಲ್ನ SLN ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಮಂಡ್ಯ ಮೂಲದ ಯುವತಿ ಜೊತೆ ಎರಡನೇ ಮದುವೆಗೆ ಮುಂದಾಗಿದ್ದ. ಈ ವೇಳೆ ಮೊದಲ ಪತ್ನಿ ವಕೀಲರು ಸಂಬಂಧಿಕರೊಂದಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ. ಮೊದಲನೇ ಹೆಂಡತಿಗೆ ಯಾಮಾರಿಸಿ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದವನು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಗಿದೆ. ತಮ್ಮ ಮಗಳಿಗೆ ವಂಚಿಸಿ ಎರಡನೇ ಮದುವೆ ಆಗ್ತಿದ್ದಾನೆ ಅಂತ ಮೊದಲ ಪತ್ನಿ ಪೋಷಕರು ಆರೋಪ ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾಗಿ ಹೆಂಡತಿಗೆ ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತೆನೆಯೂರು ಗ್ರಾಮದಲ್ಲಿ ನಡೆದಿದೆ. ವರದಕ್ಷಿಣೆಗಾಗಿ ಪ್ರತಿದಿನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಥಳಿಸ್ತಾ ಇದ್ರಂತೆ. ವೃತ್ತಿಯಲ್ಲಿ ಶಿಕ್ಷಕನಾಗಿರೋ ಪತಿ ಮಗನೂ ಇಲ್ಲ, ವರದಕ್ಷಿಣೆಯೂ ಇಲ್ಲ ಅಂತ ಪತ್ನಿಗೆ ಬಾಸುಂಡೆ ಬರುವಂತೆ ಥಳಿಸಿದ್ದಾನೆ. ಇದರಿಂದ ಮನನೊಂದ ಪತ್ನಿ ಸೋಲಿಬೆಲೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪಾಪಿ ಪತಿ ವಿಜಯ್ ಕುಮಾರ್ ವಿರುದ್ಧ FIR ಕೂಡ ದಾಖಲಾಗಿದೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರು ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಹುಳಿಮಾವು ವ್ಯಾಪ್ತಿಯ ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಬಂದಿದ್ದ ಉತ್ತರ ಭಾರತ ಮೂಲದ ಲೀಸಾ, ಮ್ಯಾಥ್ಯೂ ಎಂಬ ಇಬ್ಬರು ಯುವತಿಯರು ವಾಪಸ್ ಹೋಗುವಾಗ ಕ್ಯಾಬ್ ಚಾಲಕನೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಯುವತಿಯರು ಬೈಕ್ನಲ್ಲಿ ಹೋಗಿ ಕ್ಯಾಬ್ಗೆ ಟಚ್ ಮಾಡಿದ್ದಾರೆ. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡಿದ ಕ್ಯಾಬ್ ಚಾಲಕ ಅಹಮದ್ ಮೇಲೆ ಹಲ್ಲೆ ನಡೆಸಿ ಬೈಕ್ನಲ್ಲಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಆಗ ಸ್ಥಳೀಯರು ಹಿಡಿದಾಗ ರಂಪಾಟ ಮಾಡಿದ್ದಾರೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರು ಓಡಾಡ್ತಾ ಇದ್ದಾರೆ, ಹಿಡ್ಕೊಳ್ರಿ ಅವ್ರೆ. ನಿವೇಶನ ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೊರವಲಯದಲ್ಲಿ ನಡೆದಿದೆ. 1 ಗುಂಟೆ ಅಳತೆಯ ನಿವೇಶನದ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಮೊಹಮ್ಮದ್ ಮೌಲವಿ, ಮೊಹಮ್ಮದ್ ಪಾರ್ತನಹಳ್ಳಿ, ನವಶಾದ ಮೌಲವಿಗೆ ಗಾಯಗಳಾಗಿದೆ. ಗಾಯಾಳುಗಳನ್ನು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲಗೂರು ಪುನರ್ವಸತಿ ಕೇಂದ್ರದಲ್ಲಿರುವ ನಿವೇಶನ ಜಾಗಕ್ಕೆ ಬೇಲಿ ಹಾಕಲು ಹೋದಾಗ ಈ ಗಲಾಟೆ ನಡೆದಿದೆ. ನಿವೇಶನ ನಮ್ಮ ಜಾಗದಲ್ಲಿ ಬರುತ್ತೆ ಅಂತ ಒಂದು ಗುಂಪು ತಕರಾರು ತೆಗೆದಿದ್ದು, ಉಸ್ಮಾನ್ ಗಣಿ, ಪಾರ್ತನಹಳ್ಳಿ, ಯಾಸ್ಮೀನ್ ಪಾಕಿಹನು ಎಂಬುವವರ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಟ್ಟಿಕೊಂಡ ಹೆಂಡತಿಗೆ ವೇಶ್ಯಾವಾಟಿಕೆ ನಡೆಸುವಂತೆ ಪತಿ ಕಿರುಕುಳ ನೀಡುತ್ತಾ ಇದ್ದಿದ್ದಕ್ಕೆ ಮನನೊಂದು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ನಡೆದಿದೆ. 2022ರಲ್ಲಿ ಶೇಖರ್ ಪಾಟೀಲ್ನನ್ನ ಮದುವೆಯಾಗಿದ್ದ 22 ವರ್ಷದ ಅಂಜನಾಗೆ ಪ್ರತಿನಿತ್ಯ ಗಂಡನ ಮನೆಯವರು ಕಿರುಕುಳ ಕೊಡ್ತಾ ಇದ್ರಂತೆ. ಅನೈತಿಕ ಸಂಬಂಧ ಇಟ್ಕೋ ಅಂತ ಹಿಂಸೆ ಕೊಡ್ತಿದ್ರಂತೆ. ಕಿರುಕುಳ ತಾಳಲಾರದೆ 11 ತಿಂಗಳ ಮಗುವನ್ನ ಬಿಟ್ಟು ಅಂಜನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಪತಿ ಶೇಖರ್ ಪಾಟೀಲ್ ಅತ್ತೆ ಮಾವನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ.
ಪ್ರೀತಿಸಿದ್ದ ಯುವತಿ ಕೈಕೊಟ್ಲು ಅಂತ ಯುವಕ ನೇಣಿಗೆ ಶರಣಾದ ಘಟನೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 26 ವರ್ಷದ ಬಾಡಿ ಬಿಲ್ಡರ್ ಕಿರಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದು 3 ವರ್ಷದಿಂದ ಜಿಮ್ ಟ್ರೈನರ್ ಕಿರಣ್ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಬೇರೆ ಯುವಕನ ಜೊತೆ ಮದುವೆ ನಿಶ್ಚಯ ಆಗಿದೆ ಅಂತ ಯುವತಿ ಹೇಳಿದ್ಲು. ಅಲ್ಲದೆ ಮದುವೆ ಇನ್ವಿಟೇಷನ್ ಹೊಸ ಸೀರೆಯನ್ನು ಕೂಡ ಯುವಕನಿಗೆ ತೋರಿಸಿದ್ಲು. ಇದರಿಂದ ಮನನೊಂದ ಕಿರಣ್ ಮನೆಗೆ ಬಂದು ಯುವತಿ ಮನೆಯವರ ಹೆಸರು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಇನ್ನು ಪ್ರೀತಿಸಿದ್ದ ಯುವತಿ ಕುಟುಂಬದ 50 ಲಕ್ಷ ಸಾಲವನ್ನು ಕಿರಣ್ ತೀರಿಸಿದ್ದ. ಮಗುವನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಕಿರಣ್ ಪೋಷಕರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮದುವೆಯಾಗೋದಾಗಿ ನಂಬಿಸಿ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ ಅಪರಾಧಿಗೆ ದಾವಣಗೆರೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ 20 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಚಿತ್ರದುರ್ಗದ ಸಿದ್ದಪ್ಪ ಶಿಕ್ಷೆಗೆ ಗುರಿಯಾದ ಅಪರಾಧಿ 2022ರ ಫೆಬ್ರವರಿ 26ರಂದು ಬೆಂಗಳೂರು ಸೇರಿ ಹಲವೆಡೆ ಬಾಲಕಿಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದ. ಈ ಬಗ್ಗೆ ಬಾಲಕಿಯ ತಾಯಿ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿತ್ತು. ಕೊನೆಗೂ ಅಪರಾಧಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿ ಸಂತ್ರಸ್ತೆಗೆ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿದೆ. ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಚಿಂದಿ ಆಯುವ ಮಹಿಳೆ ಮೇಲೆ ಅನ್ಯಕೋಮಿನ ಯುವಕರು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಹಿಳೆಯ ಕೈಕಾಲು ಹಿಡಿದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಮಹಿಳೆ ಕಿರುಚಾಡ್ತಾ ಇದ್ದಂತೆ ಹಲ್ಲೆ ನಡೆಸಿ ಅಲ್ಲಿಂದ ಕಾಮುಕರು ಪರಾರಿಯಾಗಿದ್ದಾರೆ. ಮಹಿಳೆಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆ ಸಂಬಂಧ ಸಬ್-ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಎಪಿಎಂಸಿ ಜೈ ಕಿಸಾನ್ ಮಾರ್ಕೆಟ್ ಸಂಘರ್ಷ ತಾರಕಕ್ಕೇರಿದೆ. ಸಚಿವ ಶಿವಾನಂದ ಪಾಟೀಲ್ ಮುಂದೆಯೇ ವ್ಯಾಪಾರಿಗಳು ವಾಗ್ವಾದ ನಡೆಸಿರುವ ಘಟನೆ ಎಪಿಎಂಸಿ ರಿಯಾಯಿತಿ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ನಡೆದಿದೆ. ಮಳಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳು ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ಎಪಿಎಂಸಿ ತರಕಾರಿ ಮಾರ್ಕೆಟ್ನಲ್ಲಿ ವ್ಯಾಪಾರಕ್ಕೆ ಜೈ ಕಿಸಾನ್ ವ್ಯಾಪಾರಿಗಳಿಗೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಆದರೆ ತರಕಾರಿ ಮಾರ್ಕೆಟ್ ಬಿಟ್ಟು ಸಂಡೆ ಮಾರ್ಕೆಟ್ನಲ್ಲಿ ಜೈ ಕಿಸಾನ್ ವ್ಯಾಪಾರಿಗಳು ವಹಿವಾಟು ನಡೆಸ್ತಾ ಇದ್ದಾರೆ. ಒಂದೇ ಸೂರಿನಡಿ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಲು ಎಪಿಎಂಸಿ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಆದರೆ ಅಲ್ಲಿ ನಮಗೆ ಬೇಕಾದಷ್ಟು ಮಳಿಗೆ ಇಲ್ಲ, ಖಾಸಗಿ ಮಾರುಕಟ್ಟೆ ಆರಂಭಿಸಿ ಅಂತ ಜೈ ಕಿಸಾನ್ ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ. ಒಂದು ಅಂಗಡಿಯಾಗ ನಾಲ್ಕು ದಂಧೆ ಮಾಡ್ಬೋದು ಸರ್. ಅಂಗಡಿ ದೊಡ್ಡದವ್ರು ಸರ್. ಈಗ ಪ್ರೈವೇಟ್ ಮಾರ್ಕೆಟ್ ಗಾಡಿ ತರಿಸೋದು ನಾವು 6 ವರ್ಷ ಅದು ಯಾವಾಗ ನೋಡಿ ಯಾಕೆ ಫೈಲ್ ಕೊಡಪ್ಪ ಸ್ವಲ್ಪ. ಗಿರಾಕಿದು ಸರಿ ಕಮ್ಯುನಿಕೇಟ್ ಆಗೋದಿಲ್ಲ. ಇದು ಮಾಡಕ್ಕೆ ಹೋಗ್ಬಾರ್ದು. ಸೈಡ್ ಬನ್ನಿ. ಅರ್ಥ ಫಸ್ಟ್ ಗುರುಪ್ರಸಾದ್, ಆಮೇಲೆ ಆವಾಗ ಅನಂತ್ ಪಾಟೀಲ್ ಅಂತ ಹೆಸರು ಚೇರ್ಮನ್ ಇದ್ರಿ. ಆಮೇಲೆ ಮತ್ತಿಕೋ ಬಾಡಿ ಮೆಂಬರ್, ಇವರೆಲ್ಲರೂ ಕೂಡ ನಮ್ಮ ಬಾಡಿ ಮೆಂಬರ್ ಫೋನ್ ಕೇಸ್ ಇಲ್ಲದೆ ಒಂದು ಠರಾವ್ ಪಾಸ್ ಮಾಡಿದ್ರಿ. ಏನು ಪರ್ಫಾರ್ಮೆನ್ಸ್ ತೋರಿಸಿದ್ರಲ್ಲ ಸರ್, ಆ ಟೈಮ್ದಾಗ ಇದರಲ್ಲಿ ಎಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದ ರೌಡಿ ಶೀಟರ್ಗೆ ಪೊಲೀಸರು ಗುಂಡೇಟು ಬಿದ್ದಿದೆ. ಫೈರಿಂಗ್ ಮಾಡಿ ರೌಡಿ ಶೀಟರ್ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಮತ್ತು ಗ್ಯಾಂಗ್ ಅನ್ನ ಭದ್ರಾವತಿ ಪೊಲೀಸರು ಬಂಧಿಸಿದ್ದಾರೆ. ಈ ಕದೀಮರು ಭದ್ರಾವತಿಯ ಹಲವೆಡೆ ಮಾರಕಾಸ್ತ್ರ ಹಿಡಿದು ತಿರುಗಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಮುಬಾರಕ್ ಮತ್ತು ಗ್ಯಾಂಗ್ ಬಂಧನಕ್ಕೆ ತೆರಳಿದಾಗ ಪೊಲೀಸರ ಮೇಲೆಯೇ ಡಿಚ್ಚಿ ಮುಬಾರಕ್ ಮತ್ತು ಗ್ಯಾಂಗ್ ಕಲ್ಲು ಮತ್ತು ಚಾಕುವಿನಿಂದ ಮಾರಣಾಂತಿಕ ದಾಳಿ ನಡೆಸಿದೆ. ಈ ವೇಳೆ ಮುಬಾರಕ್ ಕಾಲಿಗೆ ಪಿಎಸ್ಐ ಕೃಷ್ಣಕುಮಾರ್ ಗುಂಡು ಹಾರಿಸಿದ್ದಾರೆ. ತಕ್ಷಣ ಮುಬಾರಕ್ನನ್ನ ಬಂಧಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಎಸ್ಪಿ ಬಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹವಾ ತೋರಿಸಲು ರೌಡಿ ಶೀಟರ್ ಸುರೇಶ ಭಜಂತ್ರಿ ಜೈಲು ಪಾಲಾಗಿರೋ ಘಟನೆ ಬೆಳಗಾವಿ ಜಿಲ್ಲೆ ಮುರಗೋಡದಲ್ಲಿ ನಡೆದಿದೆ. ಬರ್ತ್ಡೇ ದಿನ ರೌಡಿ ಶೀಟರ್ ಸುರೇಶ್ ಭಜಂತ್ರಿ ಗ್ಯಾಂಗ್ ಕಟ್ಕೊಂಡು ಶೋಕಿ ಮಾಡಿದ್ದ. 4 ಸೀಟರ್ ಥಾರ್ನಲ್ಲಿ 10 ರಿಂದ 15 ಜನರನ್ನ ಕೂರಿಸಿಕೊಂಡು ಹಿಂದೆ ಬೈಕ್ನಲ್ಲಿ ಜನ ಕರೆದೊಯ್ದು ಪೋಸ್ಟ್ ಕೊಟ್ಟಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದ. ಆ ವಿಡಿಯೋ ಗಮನಿಸಿ ರೌಡಿ ಶೀಟರ್ ಸೇರಿದಂತೆ ಒಟ್ಟು 7 ಜನರನ್ನ ಮುರಗೋಡ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಥಾರ್, ಮಹೇಂದ್ರ ಬುಲೆರೋ ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ.
ಶಿವಮೊಗ್ಗ ಜೈಲಿನಲ್ಲಿ ಗಾಂಜಾ ಪೂರೈಕೆ ಸಂಬಂಧ ಪೊಲೀಸರು ಮತ್ತೊಂದು ಕೇಸ್ ಭೇದಿಸಿದ್ದಾರೆ. ರೇಡ್ ವೇಳೆ ಜೈಲಿನಲ್ಲಿ ಕೈದಿಗಳಿಗೆ ಗಾಂಜಾ, ಸಿಗರೆಟ್, ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ 4 ಆರೋಪಿಗಳನ್ನು ತುಂಗಾನಗರ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ಕಲಂದರ್ ಅಲಿಯಾಸ್ ಕಲ್ಲು, ಅಬ್ದುಲ್ ಮುನಾಫ್ ಅಲಿಯಾಸ್ ಮುನ್ನಾ, ವಿಜಯ್ ಹಾಗೂ ಪರಶುರಾಮ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ ಬೈಕ್, ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಆರೋಪಿಗಳು ಟೇಪ್ ಸುತ್ತಿ ಕಾಂಪೌಂಡ್ನಿಂದ ಮೊಬೈಲ್ ಗಾಂಜಾವನ್ನ ಜೈಲಿನ ಒಳಗೆ ಎಸಿತಾ ಇದ್ರು ಅಂತ ತನಿಖೆ ವೇಳೆ ಬಯಲಿಗೆ ಬಂದಿದೆ. ಶಾಸಕರ ಪತ್ನಿಯ ವಿರುದ್ಧವೇ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಯುವಕನನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ದಕ್ಷಿಣ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಪತ್ನಿ ಬಗ್ಗೆ ಪೋಸ್ಟ್ ಮಾಡಿದ್ದ ಶರಣ್ ರೈನನ್ನ ಬಂಧಿಸಲಾಗಿದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಹಾಗೂ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಅದನ್ನೇ ತಿರುಚಿ ಶಾಸಕರ ಪತ್ನಿಯನ್ನ ಅವಮಾನಿಸುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಶರಣ್ ಪೋಸ್ಟ್ ಹಾಕಿದ. ಇದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಪೋಸ್ಟ್ ಅಂತ ಮಹಿಳೆಯೊಬ್ಬರು ದೂರು ನೀಡಿದ್ರು. ಆ ದೂರಿನನ್ವಯ ಎಫ್ಐಆರ್ ದಾಖಲಿಸಿ ಶರಣ್ನನ್ನ ಬಂಧಿಸಲಾಗಿದೆ. ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ಬಳಿ ನಡೆದಿದೆ. 26 ವರ್ಷದ ಹರೀಶ್ ಮೃತ ದುರ್ದೈವಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಹರೀಶ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ರಸ್ತೆ ತಿರುವಿನಲ್ಲಿ ಬೈಕ್ ನಿಯಂತ್ರಣ ತಪ್ಪಿದೆ. ಕಂಟ್ರೋಲ್ ಸಿಗದೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೈಕ್ ಬಿದ್ದ ಪರಿಣಾಮ ಹರೀಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾಲ್ಬಾಗ್ ಅಭಿವೃದ್ಧಿ ಅನುದಾನಕ್ಕಾಗಿ ಜಿಬಿಎಗೆ ಮನವಿ ಮಾಡಲಾಗಿದೆ. ಲಾಲ್ಬಾಗ್ನಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಸುಮಾರು 10 ಕೋಟಿ ಬಿಡುಗಡೆ ಮಾಡುವಂತೆ ತೋಟಗಾರಿಕಾ ಇಲಾಖೆ ಮನವಿ ಮಾಡಿದೆ. ಬ್ಯಾಂಡ್ ಸ್ಟ್ಯಾಂಡ್ ಪುನರ್ ನಿರ್ಮಾಣಕ್ಕೆ 1.5 ಕೋಟಿ ರೂಪಾಯಿ, ರಸ್ತೆ ನಿರ್ಮಾಣಕ್ಕೆ 1.5 ಕೋಟಿ ರೂಪಾಯಿ, ಪಾದಚಾರಿ ಮಾರ್ಗಕ್ಕಾಗಿ 1 ಕೋಟಿ ರೂಪಾಯಿ, ಗಾರ್ಡನ್ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ, ಕುಡಿಯುವ ನೀರಿನ ವ್ಯವಸ್ಥೆಗೆ 24 ಲಕ್ಷ ರೂಪಾಯಿ, ಗಿಡಗಳ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 10 ಕೋಟಿ ರೂಪಾಯಿಗಾಗಿ ಜಿಬಿಎಗೆ ಮನವಿ ಮಾಡಲಾಗಿದೆ. ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದ ಜನರಲ್ಲಿ ತೀವ್ರ ಆತಂಕ ಮೂಡಿಸಿರುವ ಮಂಗನ ಕಾಯಿಲೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ವಿಜ್ಞಾನಿಗಳು ಲಸಿಕೆ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಾಣಿಗಳ ಮೇಲಿನ ಪ್ರಯೋಗದ ಬಳಿಕ ಇದೀಗ ಮಾನವರ ಮೇಲೆ ಲಸಿಕೆಯ ಕ್ಲಿನಿಕಲ್ ಪ್ರಯೋಗ ಆರಂಭಿಸಲಾಗಿದೆ. ಈ ಕುರಿತು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಕರ್ನಾಟಕ ಸರ್ಕಾರದ ಕೋರಿಕೆಯ ಮೇರೆಗೆ ಐಸಿಎಂಆರ್ ಲಸಿಕೆ ಅಭಿವೃದ್ಧಿಪಡಿಸಿದೆ. 2 ಡೋಸ್ಗಳ ಈ ಲಸಿಕೆಯನ್ನು ದಿ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಅಂದರೆ IIL ಮತ್ತು ಐಸಿಎಂಆರ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಮಕ್ಕಳಿಗೆ ಓದಲು ತೊಂದರೆ ಆಗದಂತೆ ತುಮಕೂರು ಜಿಲ್ಲೆಯಲ್ಲಿ ವಿನೂತನ ಪ್ರಯತ್ನ ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿ ಬರುವಂತೆ ಮಾಡಲು ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲ್ ಟಿವಿ ಸ್ವಿಚ್ ಆಫ್ ಮಾಡುವಂತೆ ಸೂಚಿಸಲಾಗಿದೆ. ಮಕ್ಕಳ ಓದಿಗೆ ತೊಂದರೆಯಾಗದಂತೆ ಶಾಸಕ ಸುರೇಶ್ ಬಾಬು ಸೂಚಿಸಿದ ಹಿನ್ನೆಲೆ ಮೊಬೈಲ್ ಮತ್ತು ಟಿವಿ ಸ್ವಿಚ್ ಆಫ್ ಮಾಡುವಂತೆ ಡಂಗೂರ ಸಾರಿಸಲಾಗಿದೆ. ಪಿಡಿಒಗಳಿಗೆ ಪತ್ರ ಬರೆದ ಬಿಇಒ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲೂ ಮೊಬೈಲ್ ಟಿವಿ ಸ್ವಿಚ್ ಆಫ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ 5,000 ವರ್ಷಗಳ ಹಳೆಯದಾದ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಗೌಡ್ರು ಮೂಲೆ ಬೆಟ್ಟದಲ್ಲಿ ಉತ್ಖನನದ ವೇಳೆ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. 1 ವಾರದಿಂದ ತೆಕ್ಕಲಕೋಟೆಯ ಐತಿಹಾಸಿಕ ಸ್ಥಳಗಳಲ್ಲಿ ಉತ್ಖನನ ತಂಡದ ನಿರ್ದೇಶಕ ಸೇಜೇಶ್ವರ್ ಮತ್ತು ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಈ ವೇಳೆ ಸುಮಾರು 5.5 ಅಡಿ ಉದ್ದದ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ದೇಹದ ಮೇಲೆ ಕಲ್ಲಿಟ್ಟು ಶವ ಸಂಸ್ಕಾರ ಮಾಡಿರುವ ಸ್ಥಿತಿಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ ಅಂತ ತಂಡದ ನಿರ್ದೇಶಕ ಸೇಜೇಶ್ವರ್ ಮಾಹಿತಿ ನೀಡಿದ್ದಾರೆ. ಹಂಪಿಗೆ ಪ್ರವಾಸಕ್ಕೆ ಬಂದವರ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ. ಹಂಪಿಯ ಆನೆಯಾಲದ ಬಳಿ ಹೋಗುವ ದಾರಿಯಲ್ಲಿ ಹೆಜ್ಜೇನು ದಾಳಿ ಮಾಡಿದ ಪರಿಣಾಮ ಪ್ರವಾಸಿಗರು ಟವಲ್ ವೇಲ್ಗಳನ್ನು ಮುಚ್ಚಿಕೊಂಡು ಓಡಿದ್ದಾರೆ. ಹೆಜ್ಜೇನು ಕಡಿತದಿಂದ ಪ್ರವಾಸಿಗರು ಕಂಗಾಲಾಗಿ ಓಡುವಂತಾಗಿದೆ. ಅದೃಷ್ಟವಶಾತ್ ಪ್ರವಾಸಿಗರಿಗೆ ಯಾವುದೇ ಗಂಭೀರ ಗಾಯಗಳಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ತಾಲೂಕಿನ ಅಂಬಿಕಾ ನಗರ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ರಸ್ತೆಗೆ ಬಂದಿತ್ತು. ಅಚಾನಕ್ ಆಗಿ ರಸ್ತೆ ಮಧ್ಯೆ ಆನೆ ಕಾಣಿಸಿಕೊಂಡಿದ್ದರಿಂದ 10 ನಿಮಿಷ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಆನೆ ಕಂಡು ವಾಹನ ಸವಾರರು ಹಾಗೂ ಸ್ಥಳೀಯರು ಕೆಲಕಾಲ ಭಯಭೀತರಾಗಿದ್ದರು. ಇನ್ನು ಕೆಲ ಚಾಲಕರು ವಾಹನಗಳನ್ನು ರಸ್ತೆ ಬದಿ ನಿಲ್ಲಿಸಿ ಆನೆಯನ್ನ ದೂರದಿಂದಲೇ ನೋಡುತ್ತಾ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಬಳಿಕ ಕಾಡಾನೆ ಸಮೀಪದ ಕಾಡಿನೊಳಗೆ ಮರಳಿತು. ಅರಣ್ಯ ಪ್ರದೇಶದ ರಸ್ತೆಗಳಲ್ಲಿ ಸಂಚರಿಸುವಾಗ ಎಚ್ಚರಿಕೆ ವಹಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ.
ಆ ಕಡೆ ಒಂದಿದೆ ಅಲ್ಲ ಮಟ್ಟಿ ಬರೀತದೆ ಬರ್ತದೆ ನೋಡ್ರಿ ಅದು ಮತ್ತೊಂದು ಬರಾಕ್ತೈತೆ ಆ ಕಡೆ ಒಂದಿದೆ ಅಲ್ಲ ಮಟ್ಟಿ ಬರೀತದೆ ಬರ್ತದೆ ನೋಡ್ರಿ ಅದು ಪ್ರಧಾನಿ ನರೇಂದ್ರ ಮೋದಿ ಮಲೇಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದು, ಎರಡೂ ರಾಷ್ಟ್ರಗಳ ರಕ್ಷಣೆ ಮತ್ತು ಭದ್ರತೆ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಲು ನಿರ್ಧರಿಸಿದ್ದಾರೆ. ಈ ವೇಳೆ ಮಾತನಾಡಿರುವ ಪ್ರಧಾನಿ ಮೋದಿ, ಭಾರತ ಮತ್ತು ಮಲೇಷ್ಯಾ ವಿಶೇಷ ಸಂಬಂಧವನ್ನು ಹೊಂದಿವೆ. ಎರಡೂ ದೇಶಗಳು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮ ಸಂಬಂಧಗಳನ್ನು ವಿಸ್ತರಿಸಲು ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಯೋತ್ಪಾದನೆಯ ಕುರಿತು ನಮ್ಮ ಸಂದೇಶ ಸ್ಪಷ್ಟವಾಗಿದೆ. ದ್ವಿಮುಖ ನೀತಿಗಳಿಲ್ಲದೆ ರಾಜಿ ಇಲ್ಲ ಎಂದಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಶಿಯಾ ಪಂಥದವರ ಹತ್ಯೆ ಖಂಡಿಸಿ ಕಾಶ್ಮೀರ ಕಣಿವೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಶಿಯಾ ಪಂಥದ ಹಲವಾರು ಪ್ರದೇಶಗಳಲ್ಲಿ ಜನರು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಪಾಕಿಸ್ತಾನ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. सीधा रास्ता जब तक सूरज चांद रहेगा का नाम रहेगा खुमैनी जिंदा है रहबर की शक्ल में जिंदा है जिंदाबाद 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 ರಾಜಸ್ಥಾನದ ನಾಗೌರ್ನ ದೇಗಾನಾದ ಚಿನ್ನದ ಮಾರುಕಟ್ಟೆಯಲ್ಲಿರುವ ಆಭರಣ ಅಂಗಡಿಯಿಂದ ಪಾರಿವಾಳವೊಂದು 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನು ಕಚ್ಚಿ ಪರಾರಿಯಾದ ಘಟನೆ ನಡೆದಿದೆ. ದೇಗಾನ ಬುಲಿಯನ್ ಮಾರ್ಕೆಟ್ನಲ್ಲಿರುವ ಚಿನ್ನಾಭರಣ ಮಳಿಗೆಯೊಂದರ ಮೇಲಿನ ಮಹಡಿಯಲ್ಲಿ ಕುಶಲಕರ್ಮಿಗಳು ಚಿನ್ನದ ಆಭರಣಗಳನ್ನು ತಯಾರಿಸುವ ಕೆಲಸದಲ್ಲಿ ನಿರತರಾಗಿದ್ದರು. ಈ ವೇಳೆ ಅನಿರೀಕ್ಷಿತವಾಗಿ ಅಂಗಡಿಯೊಳಗೆ ನುಗ್ಗಿದ್ದ ಪಾರಿವಾಳವೊಂದು ಅಲ್ಲಿಯೇ ಇದ್ದ ಹೊಸದಾಗಿ ವಿನ್ಯಾಸಗೊಳಿಸಲಾದ ಚಿನ್ನದ ಸರವನ್ನು ತನ್ನ ಕೊಕ್ಕಿನಿಂದ ಕಚ್ಚಿಕೊಂಡು ಕ್ಷಣಾರ್ಧದಲ್ಲಿ ಹಾರಿ ಹೋಗಿದೆ. T20 ವಿಶ್ವಕಪ್ 2026ಕ್ಕೂ ಮೊದಲು ವಾಷಿಂಗ್ಟನ್ ಸುಂದರ್ ಗಾಯಗೊಂಡು ಟೂರ್ನಿಯಿಂದಲೇ ಹೊರಬಿದ್ದಿದ್ರು. ಈಗ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಫೆಬ್ರವರಿ 12ರಂದು ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಆಡಲಿದ್ದಾರೆ. ಅಮೆರಿಕ ವಿರುದ್ಧದ ಪಂದ್ಯದ ಬಳಿಕ ಮಾತನಾಡಿದ ನಾಯಕ ಸೂರ್ಯಕುಮಾರ್ ಯಾದವ್, ವಾಷಿಂಗ್ಟನ್ ಸುಂದರ್ ಫಿಟ್ ಆಗಿದ್ದು ನಮೀಬಿಯಾ ಪಂದ್ಯಕ್ಕೂ ಮುನ್ನ ದೆಹಲಿಯಲ್ಲಿ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಅಂತ ತಿಳಿಸಿದ್ದಾರೆ. ದಾವಣಗೆರೆಯ ಹರಿಹರದ ರಾಜನಹಳ್ಳಿ ಗುರುಪೀಠದಲ್ಲಿ ಅದ್ಧೂರಿ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ಚಾಲನೆ ನೀಡಲಾಯಿತು. ಜಾತ್ರೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಭಾಗಿಯಾಗಿದ್ದರು. ಜಾತ್ರೆ ಅಂಗವಾಗಿ ಸಾಮೂಹಿಕ ವಿವಾಹ ಕೂಡ ಏರ್ಪಡಿಸಲಾಗಿದ್ದು, ಜಾತ್ರಾ ಮಹೋತ್ಸವದ ಅಧ್ಯಕ್ಷ ಬಸವನಗೌಡ ದದ್ದಲ್ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಶಾಂತಲಾ ರಾಜಣ್ಣ ಸೇರಿ ಹಲವರು ಭಾಗಿಯಾಗಿ ನವಜೋಡಿಗೆ ಶುಭ ಹಾರೈಸಿದರು. ನಾಳೆ ಜನಜಾಗೃತಿ ಜಾತ್ರಾ ಮಹೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದು, ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಜನಜಾಗೃತಿ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್. ಅಶೋಕ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ಅಪರೂಪದ ಜೋಡಿಯ ವಿವಾಹಕ್ಕೆ ಸಾಕ್ಷಿಯಾಗಿದೆ. ವಧು-ವರರಿಗೆ ಕಿವಿ ಕೇಳಿಸೋಲ್ಲ, ಮಾತು ಬರೋದಿಲ್ಲ, ಹೃದಯ ಸಂವಾದದಿಂದಲೇ ಸಂಬಂಧ ಬೆಸೆದಿದೆ. ವೆಂಕಟ ಅಯ್ಯಪ್ಪನೊಂದಿಗೆ ಕೀರ್ತನ ಹಸೆಮಣೆ ಏರಿದಾಳೆ. ಸಾವಿರಾರು ಜನರು ವಿಶೇಷ ನವಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ.